ಆಳಂದ ಮುನ್ಸಿಪಾಲಿಟಿಯಲ್ಲಿ 2023-24ನೇ ಸಾಲಿನ 15ನೇ ಹಣಕಾಸು 2,09,00,000 ಮತ್ತು SFC ಬಜೆಟ್ 90 ಲಕ್ಷದ ಒಂದು ಕ್ರಿಯಾ ಯೋಜನೆ ಚೀಫ್ ಆಫೀಸರ್ ಅವರು ಮಾಡಿ AC ಮೇಡಮ್ ಅವರು ಅಪ್ರೂವಲ್ ತೊಗೊಂಡಿದ್ದಾರೆ. AC ಮೇಡಮ್ ಅವರು ಈಗ ಆಡಳಿತ ಅಧಿಕಾರಿಯಾಗಿದ್ದಾರೆ ಮುನ್ಸಿಪಾಲಿಟಿದು. ಆದರೆ ಇದು ತಾರತಮ್ಯ ಮಾಡಿ ಶಾಸಕರ ಒಂದು ಒತ್ತಡದ ಮೇರೆಗೆ ಕೆಲವೊಬ್ಬರ ಕಾಂಗ್ರೆಸ್ ವಾರ್ಡ್ ಸದಸ್ಯರ ಅಷ್ಟೇ ಅನುದಾನ ಒಂದು ಹಂಚಿಕೆ ಮಾಡಿದ್ದಾರೆ. ಎಲ್ಲ ವಾರ್ಡಿಗೆ ಹಂಚಿಕೆ ಮಾಡಿಲ್ಲ. ಇದು ತಾರತಮ್ಯ ಮಾಡ್ತಾ ಇದ್ದಾರೆ, ಪಕ್ಷಪಾತ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸಮಾನರಾಗಿರ್ತಾರೆ. ಅದಕ್ಕೆ ಅನುದಾನ ಕೂಡ ಸಮಾನವಾಗಿ ಎಲ್ಲ ವಾರ್ಡಿಗೆ ಹೋಗಬೇಕು. ಎಲ್ಲ ವಾರ್ಡ್ದಲ್ಲಿ ಸಮಸ್ಯೆ ಇದ್ದಾವೆ, ಆ ಸಮಸ್ಯೆ ಬಗೆಹರಿಸಬೇಕು. ಇದು ನಾವು AC ಮೇಡಮ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಅವರು ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಆದರೆ ಇಲ್ಲಿವರೆಗೂ ಏನು ಮಾಡಿಲ್ಲ. ಅದಕ್ಕೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮತ್ತು ಅವ್ರ ಗಮನಕ್ಕೆ ತಂದು ಇದು ಆ್ಯಕ್ಷನ್ ಪ್ಲ್ಯಾನ್ ರದ್ದು ಮಾಡಬೇಕು, ಹೊಸ ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕು. ಮತ್ತು ಏನು ಮಿಸ್ಗೈಡ್ ಮಾಡಿದ್ದಾರೆ ಚೀಫ್ ಆಫೀಸರ್ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕಂತ ನಾವು ಈ ಮುಖಾಂತರ ಕೇಳ್ತೀವಿ. ನನ್ನ ಹೆಸರು ಹರ್ಷ ಗುತ್ತದಾರ್, ಮಾಜಿ ಉಪಾಧ್ಯಕ್ಷ ಜಿಲ್ಲಾ ಪಂಚಾಯತ್ ಕಲಬುರಗಿ. ಇವತ್ತಿನ ದಿನ ನಾವು ಇಲ್ಲಿ ಗುಲ್ಬರ್ಗ ಆಫೀಸಲ್ಲಿ AC ಆಫೀಸಲ್ಲಿ ಸ್ಟ್ರೈಕ್ ಕೊಡೋದು ಏನಂದಾರಪ್ಪ ಅಂದ್ರೆ, ನಮ್ಮ ಮುನ್ಸಿಪಾಲ್ಟಿ ಮೆಂಬರ್ ಅವರು ಟೋಟಲ್ ನಾವು 27 ಜನ ಇದ್ದೇವೆ ರೀ. ಅದರಲ್ಲಿ ಬರೀ 16 ವಾರ್ಡ್ಗಳಿಗೆ ಬರೀ ಅವರು BR ಪಡ್ಲೇನ ನಮ್ಮ ಚೀಫ್ ಆಫೀಸರ್ ಮುಖ್ಯ ವ್ಯಕ್ತಿಗಳಿಗೆ ಏನಂತ, ನಂಗೆ ಎಲ್ಲ ಓಟ್ ಆಗ್ಯಾವ ಹೆಚ್ಚಾಗ್ಯಾವ, ಓಟ್ ಎಲ್ಲ ಹೆಚ್ಚಾಗ್ಯಾವ, ಅಲ್ಲೇ ಅನ್ನೋದನ್ನ ಕೊಡಬೇಕು ಅಂತ ಚೀಫ್ ಆಫೀಸರ್ ಆದೇಶ ಮಾಡ್ಯಾರ BR ಪಟೇಲ್. ಅದಕ್ಕಾಗಿ ಅವರು 16 ವಾರ್ಡಿಗೆ 2,09,00,000 ಅಮೌಂಟ್ ಹಾಕ್ಯಾರ ಚೀಫ್ ಆಫೀಸರ್. ಇದು ಬಕ್ಕೋಡ್ ನಾವು ಖಂಡನೆ ಮಾಡ್ತೇವೆ. ಮತ್ತೊಂದು ಚೀಫ್ ಆಫೀಸರ್ ಏನು ಹೇಳ್ತಾರಪ್ಪ ಅಂದ್ರೆ, ಪುರಸಭೆ ಮುಖ್ಯಾಧಿಕಾರಿಗಳು ನಮ್ಗೆ GB ಮೀಟಿಂಗ್ ಕರೆದೇವಂತ ಸುಳ್ಳು ಇಲ್ಲಿ AC ಮೇಡಮ್ ಹೇಳಿ ಅಪ್ರೂವಲ್ ತೊಗೊಂಡಾರ. ಅದು ಸುಳ್ಳದ. GB ಮೀಟಿಂಗ್ ಏನೂ ಕರೆದಿಲ್ಲ. AC ಮೇಡಮ್ ನಾವು ಅಪೀಲ್ ಮಾಡ್ತೇವೆ. ಇದು ಇಮಿಡಿಯೇಟ್ಲಿ ಇವರಿಗೆ ಅದು ತಡೆ ಹಿಡಿಬೇಕು. 2,09,00,000 ಮತ್ತು SFC 96 ಲಕ್ಷ. ಮತ್ತೊಂದು 27 ವಾರ್ಡಿಗೆ ಸೇಮ್ ಅಮೌಂಟ್ ಹಾಕ್ಬೇಕಂತ ಅವರೆಲ್ಲ ಕೇಳ್ಕೊಳ್ತೇವೆ. ಈಗ ನಾವು ಭೀ ಗೆದ್ದು ಬಂದಿದ್ದೇವೆ. ನಮ್ಗೆ ಕೇಳ್ತಾರೆ ಅವರು, ನಮ್ಮ ಮುನ್ಸಿಪಾಲ್ಟಿ ನಾವು ನಿಮ್ಗೆ ಗೆಲ್ಸಿವಪ್ಪ, ನೀವು ಏನು ಮಾಡ್ತೀವಿ ಅಂತ ಕೇಳ್ತಾರೆ ನಮ್ಗೆ. ಹಂಗಾಗಿ ಅವ್ನು BR ಪಟೇಲ್ ಪೂರಾ ಕೈಗೊಂಬೆ ಆಗ್ಯಾನ ಚೀಫ್ ಆಫೀಸರ್ಗೆ. ಅವ್ನ ಮೇಲೆ ಆಕ್ಷನ್ ಆಗ್ಬೇಕು. ಚೀಫ್ ಆಫೀಸರ್ ಮೇಲೆ AC ಆಫೀಸರ್ ಮೇಡಮ್ಗೆ ಅಪೀಲ್ ಮಾಡ್ತೇನೆ. ಎಲ್ಲರಿಗೂ ಉಳಿದ 11 ವಾರ್ಡಿಗೆ ಅನ್ನೋದನ್ನ ಅವ್ರಿಗೆ ಎಟ್ಟು ಬಂದು ನಮಗೆ ಭೀ ಎಟ್ಟು ಕೊಡಬೇಕು. ಇಲ್ಲಿ ನಮ್ಗೆ ಕೇಳ್ತಾರ, ನಿಮ್ಗೆ ಓಟ್ ಹಾಕಿದವಪ್ಪ, ನೀವು ಏನು ಮಾಡಿದ ಕೆಲಸ ಅಂತ ಕೇಳ್ತಾರೆ. ಅದಕ್ಕೆ ಬಕ್ಕು ದೊಡ್ಡ ಅನ್ಯಾಯ ಆಗ್ಯದ ನಮಗೆ. ಅದಕ್ಕೆ BR ಪಟೇಲ್ ಹೇಳ್ತಾನತ್ತವ, ನಮಗೆ ಎಲ್ಲ ಓಟ್ ಆಗ್ಯಾವ ಅಲ್ಲೇ ಹೆಚ್ಚಾಗ್ಯಾವ ಅಲ್ಲೇ ಅನ್ನೋದನ್ನ ಹಾಕಂತ ಹೇಳ್ತಾನತ್ತವ ನಿಮ್ಗೆ. ಅದಕ್ಕಾಗಿ ನಾ ಹೇಳ್ತೀನಿ, ಚೀಫ್ ಆಫೀಸರ್ ಅವರೇ, ನಾವು ಇಲ್ಲಿ ಇಟ್ಟಿಗೆ ಬಿಡಲ್ಲ. ನಾವು ಇದೇನು ಸರಿಪಡಿಸಿದ್ವಿ ಗುಣ ಅದ. ಇಲ್ಲಿಗ ನಾವು ಇನ್ನೂ ಕಾನೂನು ರೀತಿಯಿಂದ ದೊಡ್ಡ ಹೋರಾಟ ಮಾಡ್ತೇವೆ ನಿಮ್ಮ ಮೇಲೆ. ಇಷ್ಟು ಹೇಳಿ ನಾನು ಮಾತನಾಡ್ತೀನಿ. ನನ್ನ ಹೆಸರು ಶಿವಪುತ್ರ ನಡಗೇರಿ, ಪುರಸಭಾ ಸದಸ್ಯರು, ವಾರ್ಡ್ ನಂಬರ್ 26.